ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿರಬೇಕು ಅಂತ ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗು ಬಂದ್ಬಿಟ್ಟು ಫಸ್ಟಲ್ಲೇ ಏನೋ ಎಲ್ಲ ಹೋಗ್ತಾ ಇದ್ದೀರಾ ಎಲ್ಲರೂ ಸೇರಿ ಅಂತ ಹೇಳಿ ಅಂದ್ಕೊತಾ ಇದ್ದೀರಾ. ಹೌದು, ಇವತ್ತು ನಮ್ಮ ಅಕ್ಕ ಅವರ ಊರಿಗೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಇನ್ನು ನನ್ನ ಮಗ ಬ್ಯಾಗ್ ತಗ್ಲಾಕೊಂಡಿದ್ದಾನಲ್ಲ, ಅವನು ಕಾಲೇಜಿಂದ ಹಾಗೆ ಬಂದ. ಅಂದರೆ ಅವನು ಕಾಲೇಜ್ಗೆ ಹೋಗಿದ್ದ, ಮತ್ತು ನಾವು ಬರೋ ಟೈಮ್ಗೆ ಅದೇ ಬಸ್ಸಿಗೆ ಹತ್ತಿದ್ದ ಮುಳ್ಬಾಗ್ಲಲ್ಲಿ. ನೋಡಿ, ಇಲ್ಲೇ ಬಂದ್ಬಿಟ್ಟು ನಮ್ಮ ಭಾವ ನಮ್ಮನ್ನು ನೋಡಿ ತುಂಬಾ ಖುಷಿ ಪಡ್ತಾ ಇದ್ದಾನೆ ಬಂದ್ಬಿಟ್ರು ಅಂತ. ಇಲ್ಲಿ ನೋಡಿ ನಮ್ಮ ಅಕ್ಕ ಇದ್ದಾಳೆ. ಇಲ್ಲಿಗೆ ಬಂದ್ವಿ, ತುಂಬ ದಿನ ಆಯ್ತಲ್ವ, ಹೋದ್ಸಲ ಸಂಕ್ರಾಂತಿಗೆ ಅಂತೇಳಿ ಬಂದಿದ್ದು. ಅದಕ್ಕೆ ಇನ್ನು ಇವಾಗ ನಮ್ಮ ಅಕ್ಕನ ಮಗಳೂ ಊರಿಗೆ ಬಂದಿದ್ಲು ಮನೆಗೆ. ಅದಕ್ಕೋಸ್ಕರ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಇನ್ನು ಬಂದರೆ ಅಲ್ಲಿ ಬರೋಸೊಳಗೇನೆ ಕಾಫಿ ಊಟ ತಿಂಡಿ ಎಲ್ಲನೂ ಆಯಿತು. ಆಗಿದ್ದಾದಮೇಲೆ ನಮ್ಮ ಅಕ್ಕ ಬಟ್ಟೆ ತೊಗೊಂಬಂದಿದ್ಲು. ಮತ್ತು ಬಟ್ಟೆ ಕೆಲವೊಂದೆಲ್ಲ ಇವೆಲ್ಲನೂ ತೊಗೊಂಬಂದಿದ್ರು ನಮ್ಮ ಅಕ್ಕನ ಮಗಳಿಗೆ ಅಂತ ಹೇಳಿಬಿಟ್ಟು ಅದನ್ನೇ ತೋರಿಸ್ತಾ ಇದ್ದೀನಿ. ಅಲ್ಲಿಂದನೇ ಬೆಂಗಳೂರಿಂದನೇ ತೊಗೊಂಬಂದಿದ್ರು, ನಮ್ಮ ಅಕ್ಕ ಅವ್ರು ಹೇಳಿದರು ಅಂತ ಹೇಳಿಬಿಟ್ಟು ತೊಗೊಂಬಂದಿದ್ರು. ಯಾವ್ಯಾವೆಲ್ಲ ತೊಗೊಂಬಂದಿದ್ದಾಳೆ ಏನು ಅಂತೇಳ್ಬಿಟ್ಟು ಎಲ್ಲವನ್ನೂ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಫ್ರೀ ಸೈಜ್ ಇರಲಿ ಅಂತೇಳ್ಬಿಟ್ಟು ಎಲ್ಲನೂ ದೊಡ್ಡದಾಗಿರೋವಂಥವೇ ತೊಗೊಂಬಂದಿದ್ದಾರೆ. ಬೇಕಾದರೆ ಸ್ಟಿಚ್ ಹಾಕ್ಕೋಬೋದು, ಇಲ್ಲ ಅಂದರೆ ಅದೇನೋ ಹಾಕ್ಕೋಬೋದಲ್ವ, ಆ ಥರ ಎಲ್ಲನೂ ಟಾಪ್ಸು ಒಂದೊಂದು ಬಂದ. ಇದು ಪಿಂಕ್ ಮಾತ್ರ ಸೆಟ್ಟು ಇದೆ, ಎಲ್ಲ ಫುಲ್ ಸೆಟ್ಟು ಆ ಥರ ತೊಗೊಂಬಂದಿದೆ ಅಂಥದ್ದು. ಇಲ್ಲಿ ನಮ್ಮ ಅಕ್ಕ ಒಬ್ಬರೇ ಬಂದಿದ್ದಿದ್ದು, ಅವರು ಬೆಂಗಳೂರಿಂದ ಬಂದರು. ನಾನು ಮತ್ತು ನನ್ನ ದೊಡ್ಡ ಮಗ ಇಬ್ಬರೂ ಹೋದ್ವಿ. ಹಾಗೆ ನನ್ನ ಚಿಕ್ಕ ಮಗನೂ ಕಾಲೇಜ್ ಮುಗಿಸ್ಕೊಂಡು ಅಲ್ಲಿಗೆ ಬಂದ. ಇನ್ನು ಅಲ್ಲಿಂದ ಕಾಲೇಜ್ಗೂ ಹೋಗ್ಬೋದು ಅಂತೇಳ್ಬಿಟ್ಟು ಹಾಗೆ ಬಂದಿದ್ದಂಥದ್ದು. ಇಲ್ಲೇ ಬಂದುಬಿಟ್ಟು ಇನ್ನು ಫ್ಯಾನ್ಸಿ ಐಟಮ್ಮು ಬಳೆ ಎಲ್ಲನೂ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಅಲ್ಲಿಂದನೇ ತೊಗೊಂಡು ಬಂದಿದ್ದಾಳೆ, ಎಲ್ಲ ಕಲರ್ಸ್ ಎಲ್ಲ ಥರದ್ದು. ನಾನಿಲ್ಲಿ ಹಾಗೆ ಹೀಗೆ ಇದು ಮಾಡಿಕೊಂಡು ಹಾಗೆ ಹೋಗಿದ್ದೆ. ನಮ್ಮ ಅಕ್ಕ ಬಂದಾಗ ಎಲ್ಲನೂ ಕಳಿಸಿದ್ದೆ. ಹಾಗೆ ಇದು ಬಂದ್ಬಿಟ್ಟು ನಮ್ಮ ಅಕ್ಕ ಅವರು ತೊಗೊಂಬಂದಿದ್ದಾರೆ ಬಳೆ ಎಲ್ಲನೂ, ರೈನ್ ಡ್ರಾಪ್ ಬಳೆ ಡಿಸೈನು ಎಲ್ಲನೂ, ಸ್ಟಿಕ್ಕರ್ಸು, ನೈನ್ ಪಾಲಿಶು, ಕ್ಲಿಪ್ಸು ಎಲ್ಲನೂ ತೊಗೊಂಬಂದಿದ್ರು. ಅಂದರೆ ಅವರೂ ತಕ್ಕೊಡಲ್ಲ ಅಂತ ಅಲ್ಲ, ಇದು ನಮ್ಮದಲ್ವ, ನಾವು ಮಾಡೋ ಇದು ನಾವು ಮಾಡ್ತಾಯಿದ್ದೀವಿ. ಇಷ್ಟೆಲ್ಲನೂ ಅವರಿಗೆ ತೊಗೊಂಬಂದಿದ್ದಂಥದ್ದು. ಈ ಬಳೆ ಎಲ್ಲನೂ ಕಲರ್ಸ್ ಎಲ್ಲ ಡಿಸೈನ್ ಎಲ್ಲ ಚೆನ್ನಾಗಿದೆ. ಯಾವ ಡಿಸೈನ್ ಬೇಕೋ ಆ ಡಿಸೈನು, ಯಾವ ಸ್ಯಾರಿ ಡಿಸೈನ್ ಆ ಥರ ಹಾಕ್ಕೋಬೋದು ಅಂತ ಹೇಳ್ಬಿಟ್ಟು ಎಲ್ಲ ಕಲರ್ಸ್ ಬಳೆನೂ ತೊಗೊಂಬಂದಿದ್ದಾಳೆ. ಇನ್ನು ಹಾಗೆ ಸಾಯಂಕಾಲ ಎಲ್ಲನೂ ನಮ್ಮ ಅಕ್ಕ ಬೋಂಡ ಎಲ್ಲನೂ ರೆಡಿ ಮಾಡಿದೆ, ಸ್ನ್ಯಾಕ್ಸ್ ಥರ ಊಟಕ್ಕೆ ಎಲ್ಲನೂ. ಹಾಗೆ ನೋಡಿ ನನ್ನ ಮಗ ಹುಡುಗನ್ನ ಎಕ್ಕರಿಸ್ತಾ ಇದ್ದಾನೆ, ಯಾವ ಥರ ಎದುರಿಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಹುಡುಗ ಎದುರು ಮನೆ ಹುಡುಗ ಹೀಗೆ ಬಂದಿದ್ದ. ನೋಡಿ ನಮ್ಮ ಅಕ್ಕ ಬೋಂಡ ಕೂಡ ತಿನ್ನಿಸ್ತಾ ಇದ್ದಾಳೆ. ಹಾಗೆ ಎದುರಿಸ್ತಾ ಇದ್ದಾನೆ. ಅವನು ಮಾತ್ರ ಹಾಗೆ ಕೂತ್ಕೊಂಡಿದ್ದಾನೆ, ನಾನು ಇಲ್ಲೇ ಇರ್ತೀನಿ ಏನು ಮಾಡ್ತೀಯ ಅಂತ ಅನ್ನೋ ಥರ. ಸುಮ್ಮನೆ ಹಾಗೆ ಎದುರ್ತಾನೆ ಇಲ್ವ ಅಂತ ಹೇಳ್ಬಿಟ್ಟು ಅಷ್ಟೇ, ಬೇರೆ ಏನು ಅಂದ್ಕೋಬೇಡಿ. ಇನ್ನು ಹಾಗೆ ನಾನು ಹೂವು ತಗೊಂಡೋಗಿದ್ದೆ, ಹೂವು ಕಟ್ತಾ ಇದ್ವಿ ಹಾಗೆ. ಮತ್ತು ಇವಾಗ ಊಟದ ಟೈಮೂ ಆಯಿತು, ಎಲ್ಲರೂ ಕೂತ್ಕೊಂಡು ಊಟ ತಿಂತಾ ಇದ್ದೀವಿ. ಇನ್ನು ನಮ್ಮ ಭಾವ ಎಲ್ಲನೂ ಅವರು ಸ್ವಲ್ಪ ಲೇಟಾಗಿ ತಿಂತೀವಿ ಅಂತ ಹೇಳಿಬಿಟ್ಟು ಅವರು ಇನ್ನು ಇವಾಗ ಬರಲಿಲ್ಲ. ನಾವು ಮಾತ್ರ ಎಲ್ಲರೂ ಕೂತ್ಕೊಂಡು ತಿಂತಾಯಿದ್ವಿ. ಅದಾಗಿದ್ದಾದಮೇಲೆ ಇದು ನೆಕ್ಸ್ಟ್ ಡೇ ಬೆಳಗ್ಗೆ, ಅವತ್ತು ನಾವು ಹೋಗಿದ್ದು ಸಾಟರ್ಡೆ, ನೆಕ್ಸ್ಟ್ ಡೇ ಸಂಡೇ. ಇದು ಹಳ್ಳಿ ಕಡೆ ಎಲ್ಲನೂ ಗೊತ್ತೇ ಇರುತ್ತೆ, ಇಲ್ಲ ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಾ ಇದ್ದೀನಿ. ಮೊದಲು ಮೂಗು ದಾರ ಹಾಕ್ತೀವಲ್ವ, ಆ ಥರ ಯಾವ ಥರ ಏನು ಅಂತೇಳ್ಬಿಟ್ಟು ಅದೆಲ್ಲ ಚುಚ್ಚಿದ್ದು ಎಲ್ಲನೂ ನಾನು ತೋರ್ಸೋಕ್ಕೆ ಹೋಗಲಿಲ್ಲ. ಅದು ಸ್ವಲ್ಪ ಹಾರ್ಡಾಗಿರುತ್ತೆ, ಇನ್ನೇನು ಮಾಡೋಕ್ಕೂ ಆಗೋದಿಲ್ಲ. ಅವ್ಗಳಿಗೆ ಈ ಥರ ಹಾಕ್ತಾರೆ. ಹಳ್ಳಿ ಕಡೆ ಎಲ್ಲ ಇರೋರಿಗೆ ಗೊತ್ತಿರುತ್ತೆ. ಮತ್ತು ಇಲ್ಲಿ ಬಂದ್ಬಿಟ್ಟು ಸಂಡೇ ಅಲ್ವಾ, ಇನ್ನು ಎಲ್ಲಾದರೂ ಹೋದರೆ ಅಡುಗೆ ಕೆಲಸ ನಂದೇನೆ. ಇಲ್ಲಿ ಚಿಕನ್ ತೊಗೊಂಬಂದಿದ್ರು, ಚಿಕನ್ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡ್ತಾಯಿದ್ದೀನಿ. ಆಲ್ರೆಡಿ ಮಸಾಲೆ ಎಲ್ಲ ಅರಿದು ಹಾಕಿ ಚಿಕನ್ನು ರೆಡಿ ಆಗ್ತಾಯಿದೆ. ನಾನು ಯಾವುದೋ ಒಂದು ಮೂಡಲ್ಲಿದ್ದರೆ ನನ್ನ ಮಗ ಕ್ಯಾಮ್ರಾ ಎತ್ಕೊಂಡ್ಬಂದ್ಬಿಟ್ಟೆ, ಅದಕ್ಕೆ ಆ ಥರ ಇದ್ದೀನಿ. ಮತ್ತು ಅದೆಲ್ಲ ಆಗಿದ್ದಾದಮೇಲೆ ಸಾಂಬಾರು ಮಾಡಿದೆ. ಹಾಗೆ ಇದು
ಚಪಾತಿ ಹಿಟ್ಟು ಎಲ್ಲನೂ ತೊಗೊಂಡು ಹೋಗಿದ್ದೆ. ಅದಕ್ಕೋಸ್ಕರನೇ ಅದರಲ್ಲೇ ಪೂರಿ ಮಾಡೋಣ ಅಂತ ಹೇಳಿಬಿಟ್ಟು ಪೂರಿ ಮಾಡ್ತಾಯಿದ್ದೀನಿ. ಚಿಕನ್ ಸಾಂಬಾರು ಹಾಗೆ ಪೂರಿ ಕಾಂಬಿನೇಷನ್ ಚೆನ್ನಾಗೇ ಇರುತ್ತೆ ಅಂತ ಹೇಳಿಬಿಟ್ಟು. ಇನ್ನು ಇಲ್ಲಿ ನೋಡಿ ಎಲ್ಲನೂ ಆಗ್ತಾಯಿದೆ. ಈಗ ಸದ್ಯಕ್ಕೆ ನಾವೇ ಇಷ್ಟು ಜನನೇ ಹೋಗಿದ್ದಂಥದ್ದು. ಮತ್ತು ಯಾರೆಲ್ಲ ಬಂದರು ಏನು ಹೇಗೆ ಅಂತೇಳ್ಬಿಟ್ಟು ಹಾಗೆ ನೋಡಿ ತೋರಿಸ್ತೀನಿ. ಚಿಕನ್ ಸಾಂಬಾರು ಪೂರಿ ಎಲ್ಲ ಆಯಿತು. ಇನ್ನು ಎಲ್ಲರೂ ತಿಂದು ಎಲ್ಲನೂ ಈ ಥರ ಆಗ್ತಾಯಿದೆ. ನೋಡಿ ಚಿಕನ್ ಸಾಂಬಾರು ಅಂದರೆ ರೆಸಿಪಿಯನ್ನು ತೋರಿಸ್ಲಿಲ್ಲ. ಇಲ್ಲಿ ಬಂದ್ಬಿಟ್ಟು ನಮ್ಮ ಅಕ್ಕ ಕೋಳಿ ಮೇಲ್ಗಡೆ ಮೊಟ್ಟೆ ಇಕ್ಕಿದೆ ಅಂತ ಹೇಳಿಬಿಟ್ಟು ಮೊಟ್ಟೆ ತೊಗೊಂಬಂದು ಮರಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದಾರೆ. ಇನ್ನು ಅವರು ಹಸುಗಳು ಎಲ್ಲನೂ ಇಟ್ಕೊಂಡಿದ್ದಾರಲ್ವಾ, ಇನ್ನು ಹಳ್ಳಿ ಕಡೆ ಕೆಲಸ ಮಾಡೋರು ಇನ್ನು ಹಾಗೇನೇ ಇರಬೇಕಾಗತ್ತೆ. ಬಟ್ಟೆ ಎಲ್ಲನೂ ಒಳ್ಳೇದು ಹಾಕ್ಕೊಂಡು ತಿರುಗಾಡೋಕ್ಕಾಗೋದಿಲ್ವಲ್ಲ ಹಸುಗಳ ಹತ್ರ ಎಲ್ಲ ಇರೋವಾಗ. ಅದಕ್ಕೆ ಇನ್ನು ಇಲ್ಲಿ ಬಂದ್ಬಿಟ್ಟು ಅವತ್ತು ಸಾಯಂಕಾಲ ಹೀಗೆ ಮಾತಾಡಿಕೊಂಡು ಹಾಗೆ ಇದ್ವಿ. ನಮ್ಮ ಅಕ್ಕವರ ಇದು ತೋರಿಸ್ತೀನಿ ಬನ್ನಿ, ಏನದು ಗಾರ್ಡನ್ ತೋರಿಸ್ತೀನಿ. ಅಷ್ಟೊಂದು ಬ್ಯುಸಿ ಇದ್ದರು, ಏನೇ ಇದ್ರೂ ಹಸುಗಳೆಲ್ಲನೂ ನೋಡಿಕೊಂಡು ಅಡುಗೆ ಕೆಲಸ, ಮನೆ ಕೆಲಸ, ಈ ಥರ ಹುಲ್ಲು ತೊಗೊಂಬರೋದು ಎಲ್ಲ ಮಾಡಿಕೊಂಡು ನೋಡಿ ನಮ್ಮ ಅಕ್ಕ ಎಷ್ಟೊಂದು ವೆರೈಟಿ ಗಿಡಗಳನ್ನ ಇಟ್ಟಿದ್ದಾಳೆ ಅಂತ ಹೇಳಿಬಿಟ್ಟು. ಅಂದರೆ ಮೊದಲಿಂದನೂ ಅಷ್ಟೇ ನಮಗೆ ಗಿಡಗಳು ಅಂದರೆ ತುಂಬಾ ಇಷ್ಟ. ನಾವು ಚಿಕ್ಕವರಿದ್ದಾಗ ನಮ್ಮ ಅಕ್ಕವರೇ ಆವಾಗ ನಮ್ಮ ಊರಲ್ಲಿ ಬೋರ್ವೆಲ್ ಇದ್ದಿದ್ದಲ್ವ, ಆವಾಗ ನಲ್ಲಿ ನೀರು ಫೆಸಿಲಿಟೀಸ್ ಇರ್ತಾಯಿರಲಿಲ್ಲ. ಬೋರಲ್ಲಿಂದನೇ ಹೊಡ್ಕೊಂಬಂದು ಹಾಕಿ ಎಷ್ಟೆಷ್ಟು ಗಿಡಗಳನ್ನ ಬೆಳೆಸಿ ಇಡ್ತಾಯಿದ್ರು ನಾವು ಚಿಕ್ಕವರಿದ್ದಾಗ. ನಮ್ಮ ಅಕ್ಕ ಅವರು ಇದ್ದಾಗ ನಾವು 3-4 ಜನಕ್ಕೂ ಹೂವು ಮುಡ್ಕೊಳ್ಳೋ ಅಷ್ಟು ಕನಕಾಂಬರ ಹೂವು ಗಿಡಗಳು, ಮಲ್ಲಿಗೆ ಗಿಡಗಳು, ಈ ಥರ ಎಲ್ಲವನ್ನೂ ನಾಟಿ ಮಾಡಿದರು ನಮ್ಮ ಮನೆ ಹತ್ರ. ಇವಾಗ ಅಷ್ಟೊಂದಿಲ್ಲ ಬಿಡಿ, ನಾವಿರೋ ತನಕ ಗಿಡಗಳಿದ್ವು. ಇನ್ನು ಇಲ್ಲಿ ನೋಡಿ ಥರದ ದಾಸವಾಳದ ಗಿಡಗಳು ಇದ್ದಾವೆ. ಎಷ್ಟೊಂದು ವೆರೈಟೀಸು ಇಟ್ಟಿದ್ದಾಳೆ ಅಂತ ಹೇಳಿಬಿಟ್ಟು. ಇಲ್ಲಿಂದನೂ ಅಷ್ಟೇ ಮೊನ್ನೆ ವೈಟು ಇದು ಕಡ್ಡಿನ ಹೊಡ್ಕೊಂಡು ಹೋದ್ಲು ನಾಟಿ ಮಾಡಬೇಕು ಅಂತ ಹೇಳಿಬಿಟ್ಟು. ನೋಡಿ ಅಷ್ಟೊಂದು ಬ್ಯುಸಿ ಇದ್ರೂ ಈ ಥರ ಮಾಡ್ತಾಯಿಲ್ಲ. ನಮ್ಮ ಅಕ್ಕ ಬೆಳೆಸಿರೋದು ಮಾಡ್ಕೊಂಡಿರೋದು ನೋಡಿ ಫ್ರೆಂಡ್ಸ್, ಇದೆಲ್ಲ ನಮ್ಮ ಅಕ್ಕನ ಗಾರ್ಡನ್ನು. ಅಮ್ಮ ಇರೋ ಬ್ಯುಸಿಯಲ್ಲಿ ಇವುಗಳನ್ನು ಕೂಡ ಈ ಥರ ಇಟ್ಕೊಂಡಿದ್ದಾಳೆ ನೋಡಿ. ಎಲ್ಲನೂ ಕನಕಾಂಬರ, ಇದು ಮಲ್ಬೇರಿ ಅಂತಿರಲ್ಲ, ಅದು ತೋಟನೇ ಇತ್ತು ನೋಡಿ. ಒಂದ್ಸರಿ ತೋರಿಸಿದ್ದೆ ನಾನು. ಅಯ್ಯೋ ನೋಡಿ ಎಲ್ಲ ದಾಸವಾಳ ಗಿಡಗಳೆಲ್ಲನೂ ಒಂದು 10 ಕಲರ್ಸ್ ಆ ಥರ ಇದ್ದಾವೆ. ಎಲ್ಲನೂ ಇಟ್ಕೊಂಡಿದ್ದಾಳೆ, ಎಲ್ಲ ಒಂದೊಂದು ಕಲರ್ ನೋಡಿ. ಇದು ಎಲ್ಲನೂ, ಇದೊಂದು ರೆಡ್, ಇನ್ನೊಂದು ಕಲರು ಕರಿಬೇವಿನ ಗಿಡ, ಇದೆಲ್ಲ ಬಂದ್ಬಿಟ್ಟು ಕನಕಾಂಬರ ಗಿಡ. ಇನ್ನು ಕಲರ್ಸ್ ಇದೊಂದು ಕಲರು, ಇದು ಒಂದು ಕಲರ್ ರೆಡ್ ಕಲರು, ಇದು ನೋಡಿ ಇದೊಂದು ಕಲರು, ಎಲ್ಲ ಮಗ್ಗು ಬಿಟ್ಟಿದೆ. ಇದು ನೋಡಿದ್ರಲ್ಲ, ಈ ಥರ ದಾಸವಾಳದ ಹೂವಿನ ಗಿಡಗಳೇ ಅಷ್ಟೊಂದು ಇದ್ದಾವೆ. ಹಾಗೆ ಕನಕಾಂಬರ ಮೊಳಕೆಗಳು ಎಲ್ಲನೂ ಇನ್ನೂ ಹೊಸದಾಗಿ ಎಲ್ಲ ಇಟ್ಟಿದ್ದಾವೆ. ಸೇವಂತಿಗೆ ಈ ಥರ ಎಲ್ಲನೂ ಇಟ್ಟಿದ್ದಾಳೆ. ನನಗೂ ಜಾಗ ಇದೆ, ಆದರೆ ಫ್ರೆಂಡ್ಸ್ ಅದು ಗಿಡಗಳು ಬೆಳೆಸೋಕ್ಕಾಗ್ತಾ ಇಲ್ಲ ಕೆಲವೊಂದು ಕಾರಣಗಳಿಂದ. ಇವಾಗಲೆಲ್ಲ ನೋಡಿದ್ರೆ ಆಸೆ ಆಗುತ್ತೆ, ಆದರೆ ಆಗ್ತಾಯಿಲ್ಲ. ಏನು ಮಾಡೋಕ್ಕಾಗಲ್ಲ, ನಮಗೂ ಒಂದು ಟೈಮ್ ಬರುತ್ತೆ ಅಲ್ವಾ, ಅಲ್ಲಿವರೆಗೂ ಸುಮ್ಮನೆ ಇರಬೇಕು. ನೋಡಿ ಇದು ವೈಟ್, ಅದು ಇದು ಕೇದಿಗೆ ಅಂತ ಸಾರಿ ಏನು ಹೇಳ್ತಾರೆ. ಇವಾಗ ಇದನ್ನೆಲ್ಲನೂ ಬೆಳೆಸಬಾರ್ದು, ಅದರಲ್ಲಿ ವಿಷ ಇರುತ್ತೆ ಆ ಥರ ಎಲ್ಲ ಹೇಳ್ತಾರೆ. ಇನ್ನು ಅದಕ್ಕಂತೂ ಇನ್ನೂ ಜಾಸ್ತಿ ಇದ್ದವು ಕಲರ್ಸ್ ಎಲ್ಲ ಮೊದಲು, ಅದೇ ಇದ್ದಿದ್ದು. ಇಲ್ಲಿ ಒಂದು ಕರಿಬೇವು ಗಿಡ ಮತ್ತು ಇದು ಕನಕಾಂಬರ ಗಿಡ ಈ ಥರ ಎಲ್ಲ ಇದ್ದಾವೆ.
ಇನ್ನು ಹಸುಗಳೂ ಅಷ್ಟೇ ಅಲ್ಲೇ ಇದ್ದಾವೆ, ಆದರೆ ಹಸುಗಳಿಗೆ ಬಿಡ್ದಿರ ಆ ಥರ ಬೆಳೆಸ್ಕೊಂಡಿದ್ದಾಳೆ ಹಸುಗಳು ಕುರಿಗಳು ಎಲ್ಲ. ನೋಡಿ ಇಲ್ಲಿ ಬಂದ್ಬಿಟ್ಟು ಕುರಿ ಮೇವು ತಿಂತಾಯಿದೆ, ಆದರೆ ಆ ಕೋಳಿ ಮಾತ್ರ ಅದರಿಂದ ಪಕ್ಕಕ್ಕೆ ಹೋಗ್ತಾಯಿಲ್ಲ, ಹಾಗೆ ಕೂತ್ಕೊಂಡಿರತ್ತೆ, ಇನ್ನು ಅದ್ರ ಮೇಲೂ ಕೂತ್ಕೊಂಡಿರತ್ತೆ ಆ ಥರ ಎಲ್ಲನೂ. ಇನ್ನು ಇಲ್ಲಿ ಹಸುಗಳು ಎಲ್ಲ ಇಲ್ಲಿ ನೋಡಿ ಆಮೆ ಇದೆಯಂತೆ ಟಾಟಾಯ್ಸು, ಅದನ್ನು ನನಗೆ ತೋರಿಸ್ತಾ ಇದ್ದಾನೆ, ತೋರಿಸ್ತೀನಿ ಅಂತ ತಗೊಂಡು ಬರ್ತಾ ಇದ್ದಾನೆ. ನೋಡಿ ನನ್ನ ಮುಟ್ಕೋ ಅಂತ ಹೇಳಿಬಿಟ್ಟು ನನ್ನ ಎಕ್ಸ್ಪ್ರೆಷನ್ ನೋಡಿ ನನಗೆ ಹೇಗಿದೆ ಅಂತ. ಹೀಗೆ ಅವತ್ತು ಸಾಯಂಕಾಲ ಹಾಗೆ ಕೂತ್ಕೊಂಡು ಹೀಗೆ ಬಂದಿದ್ವಿ. ಅದನ್ನು ತಗೋ ಮಮ್ಮಿ ಅಂತ ಇದ್ದ. ನಾನು ಮುಟ್ಟಲ್ಲ, ಅದು ಒಂಥರ ಇರುತ್ತೆ, ನಾನು ಮುಟ್ಟಲ್ಲ ಅಂತ ಹೇಳ್ತಾ ಇದ್ದೆ. ನನ್ನ ಮಗ ಬಿಡ್ತಾ ಇಲ್ಲ, ಹಾಗೆ ಮುಟ್ಟಿದೆ. ಅದ್ರ ಮೇಲೆ ಎಷ್ಟು ಗಟ್ಟಿ ಇರುತ್ತೆ ಅಲ್ವಾ ಅದು, ಅದರ ಸ್ಕಿನ್ನು ಎಲ್ಲನೂ ಚಿಕ್ಕದು ಎಲ್ಲ ನಮ್ಮ ಅಕ್ಕ ತಂದು ಬಿಟ್ಕೊಂಡಿದ್ದಾಳೆ. ನೋಡಿ ತಲೆ ಕೈಗಳು ತೋಕೆ ಎಲ್ಲ ಒಳಗಡೆಗೆ ಇಟ್ಕೊಂಡ್ಬಿಟ್ಟಿದೆ, ಎಷ್ಟು ಗಟ್ಟಿ ಇದೆ ಚಿಪ್ಪು ಅದರದ್ದು, ಚಿಕ್ಕದು. ಮತ್ತೆ ತಗೊಂಡೋಗಿ ನೀರಲ್ಲಿನೇ ಬಿಟ್ಬಿಟ್ಟ. ಮತ್ತು ಇಲ್ಲೇ ಹಸುಗಳು ನೋಡಿ ಕೋತಿಗೆ ಕೊಡೋಕೆ ಹೋಗ್ತಾ ಇದ್ದಾನೆ. ಅದು ನೋಡಿ ಏನೋ ಅಂತ ಹೇಳಿ ಅದನ್ನು ಓಡಿ ಹೋಗ್ತಾ ಇದೆ. ಹೀಗೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಇನ್ನಾವತ್ತು ಇತ್ತಲ್ವ ಚಿಕನ್ ಸಾಂಬಾರು, ಮುದ್ದೆ, ಪೂರಿ, ರೈಸು ಈ ಥರ ಎಲ್ಲ ಮಾಡಿದೆ ಅಂಥದ್ದು. ಇನ್ನು ನಮ್ಮ ಅಕ್ಕನೂ ಹಸುಗಳಿಗೆ ಸಾಯಂಕಾಲ ಆಯ್ತಲ್ವ, ಹಸುಗಳಿಗೆ ಕುಡ್ತಿ ಇಡೋದಂತೆ, ಮೇವು ಹಾಕೋದು, ಹಾಲಿಂಡಕ್ಕೆ ರೆಡಿ ಮಾಡೋದು, ಆ ಥರ ಎಲ್ಲ ಮಾಡ್ತಾಯಿದ್ರು. ನೋಡಿ ಕುರಿಗಳು ಇಲ್ಲಿ ಒಂದು ಬರ್ಡು ಇನ್ನೂ ಇತ್ತು, ಅದು ಮಾತ್ರ ಪಕ್ಕಕ್ಕೆ ಹೋಗಲಿಲ್ಲ, ಕೋಳಿ ಮಾತ್ರ ಕುರಿ ಹತ್ರನೇ ಇತ್ತು. ಇಲ್ಲಿ ನೋಡಿದ್ರೆ ನಾನು ಹಾಗೇ ಕೂತ್ಕೊಂಡಿದ್ದೆ, ಸಾಯಂಕಾಲ ಆಗ್ತಾ ಇತ್ತು. ನಮ್ಮ ಅಕ್ಕ ನೋಡಿ ಈ ಥರ ಮಾಡ್ತಾಯಿದ್ದಾಳೆ. ಅಲ್ಲೇ ಬಿಳಿದು ಇದು ಹೂವು ಇತ್ತಲ್ವ, ಗಣೇಶ ಗಿಡೋದು ಅಂತ ಹೇಳಿ ಅಂತಾರೆ, ಗೆನ್ನೇರು ಹೂವು ಅಂತ ಹೇಳ್ತಾರೆ. ಹೌದು ನೋಡಿ ಮತ್ತೆ ಹೋಗಿದ್ದೆ, ಅದು ಹೂವು ಕಿತ್ಕೊಂಡ್ಬಿಟ್ಟು ನಾನು ಅಲ್ಲಿ ಥರ ಪೋಣಿ ಹಾಕಿದ್ದೆ ಅಲ್ವ, ಅದಕ್ಕೆ ಯಾವ ಥರ ಚುಚ್ತಾ ಇದ್ದಾಳೆ. ಮೊದಲೆಲ್ಲ ಈಗಿನ ಕಾಲದಲ್ಲಿ ಹೂವು ಇದೇ ಥರ ಅಂದರೆ ಮಲ್ಲಿಗೆ ಎಲ್ಲನೂ ಪೋಣಿಸ್ಬಿಟ್ಟು 2-3 ದಿಂಡು ಹಾಕಿ ಗಂಟು ಹಾಕ್ತಾ ಇದ್ದಿದ್ದು ಅಂತ ಹೇಳಿ ಅಂತ ಇದ್ದಿದ್ದು, ಆ ಥರ ಇಡ್ತಾಯಿದ್ರು. ನೋಡಿ ಎಲ್ಲನೂ ಇಡ್ತಾ ಇದ್ದಾಳೆ, ತಲೆಗೆಲ್ಲ ಸೇರಿಸ್ತಾ ಇದ್ದಾಳೆ. ಏನೇನು ಮಾಡ್ತೀಯ ಮಾಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೊಂಡಿದ್ದೆ. ಈ ಥರ ಎಲ್ಲರೂ ಯಾವಾಗೋ ಚಿಕ್ಕವಾಗ ಅದೇ ಹೇಳ್ತಾಯಿದ್ರು, ಈ ಥರ ಮಲ್ಲಿಗೆ ಟೈಮಲ್ಲೆಲ್ಲನೂ ಈ ಥರ ಹಾಕ್ಕೊತಾ ಇದ್ವಿ, ಈ ಥರ ಮಾಡ್ತಾಯಿದ್ವಿ ಅಂತ ಹೇಳ್ಬಿಟ್ಟು. ಇವಾಗ ನನಗೆ ಎಲ್ಲನೂ ದೂರ ಈ ಥರ ಹಾಕ್ತಾಯಿದ್ದಾಳೆ. ಯಾವ ಥರ ಇದೆ ಏನು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ. ನೋಡಿ ಸಾಲೋದಕ್ಕೆ ನಾವು ಅಕ್ಕನೂ ಇಟ್ಕೊಂಡಿದ್ದಾಳೆ ತಲೆಗೆ, ಚೆನ್ನಾಗಿದ್ದೀನ. ಅದು ಹೇಳ್ತಾಯಿದ್ರು ಓಲ್ಡ್ ಮೂವಿಗಳಲ್ಲಿ ಹೀರೋಯಿನ್ಸ್ ಇರ್ತಾರಲ್ವ ಆ ಥರ ಅಂತ ಹೇಳ್ಬಿಟ್ಟು ನನ್ನ ಮಗ ಎಲ್ಲನೂ. ನಾನು ಹೇಳ್ತಾಯಿದ್ದೆ ಅಲ್ಲಿ ನೋಡಿದ್ರೆ ಒಂದು ಸೈಡ್ಗೆ ಇಟ್ಕೊಂಡಿರ್ತಾರೆ, ಈ ಥರ ಸುತ್ತಲೂ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ದೆ. ಯಾವ ಥರ ಇದೆ ನನ್ನ ಹೂವಿನ ಜಡೆ ಅಲ್ಲ ಅದು ಪೋಣಿ, ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ. ಹೀಗೆ ಇನ್ನು ಮನೆಗಳಲ್ಲಿದ್ದರೆ ನಮ್ಮ ಮನೆಗಳಲ್ಲಿ ನಾರ್ಮಲ್ ಅದೊಂದು ಕೆಲಸ ಇದೊಂದು ಕೆಲಸ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಹಾಗೇ ಇರ್ತೀವಿ. ನಾನು ಹೇಳಬೇಕು ಅಂದರೆ ಈ ಥರ ಎಲ್ಲಾದರೂ ಹೋದ್ರೇ ಸ್ವಲ್ಪ ಮನಸ್ಸು ಬಿಚ್ಚಿ ಬಾಯಿ ಬಿಚ್ಚಿ ನಗುದು ಈ ಥರ ಎಲ್ಲನೂ ಇದು ಮಾಡೋದು. ಮನೆಯಲ್ಲಿ ಇದ್ದೀನಿ ಅಂದರೆ ಒಂದೇ ಇದು ಇರುತ್ತೆ, ಆ ಕೆಲಸ ಮಾಡು ಈ ಕೆಲಸ ಮಾಡು ಅದು ಇದು ಅಂತ ಹೇಳ್ಬಿಟ್ಟು ಇದೇ ಥರ ಇರುತ್ತೆ. ಈ ಥರ ಆಚೆ ಎಲ್ಲಾದರೂ ಹೋದಾಗ ಸ್ವಲ್ಪ ಫ್ರೀಯಾಗಿರ್ತೀನಿ. ಇದಾಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಇನ್ನೂ ಚೆನ್ನಾಗಿರುತ್ತೆ, ನಿಮಗೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮತ್ತೆ ತಪ್ಪದೆ ನೋಡಿ ವಿಡಿಯೋನ.